ಪ್ರೀತಿಯ ವೀಕ್ಷಕರೇ, ಇದು ಸಂಪರ್ಕ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇದೇ ಜುಲೈ 14 ತಾರೀಕು ಗುಪ್ತ ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಪಾಲ್ಗೊಳ್ಳಲಿಕ್ಕೆ ಸುಗಮವಾಗಿರುವಂತಹ ಅವಕಾಶ ಮುಂದಾಗಿದೆ. ಇದನ್ನು ನೀವು ಭೇಟಿ ಮಾಡಬಹುದು. ಯಾವ ರೀತಿ ಅದರ ಆಚರಣೆ ಮಾಡಬೇಕು ಅಂತ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಇರ್ತಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಒಳ್ಳೆದಾಗಲಿಮ್ಮ. ಗುರುಗಳೇ, ಮನೆ ಅಂದಮೇಲೆ ಸಣ್ಣ ಪುಟ್ಟ ಕಲಹಗಳು ಇದ್ದೇ ಇರುತ್ತೆ. ಆದರೂ ಕೂಡ ನಮಗೆ ನೆಮ್ಮದಿ ಬೇಕು, ಸುಖ, ಸಂತೋಷ, ಶಾಂತಿ ಎಲ್ಲವೂ ಕೂಡ ಮನೆಯಲ್ಲಿ ನೆಲೆಸಿರಬೇಕು. ಒಟ್ಟಾರೆ ಹೇಳೋದಾದರೆ ಸುಖ ಸಂಸಾರ ನಮ್ದು ಆಗಬೇಕು ಅಂತ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಬಯಸೋದು ಸರ್ವೇ ಸಾಮಾನ್ಯ. ಇದಕ್ಕೆ ಯಾವುದಾದ್ರೂ ಒಂದು ತಂತ್ರ ಇದೆಯಾ? ದಯವಿಟ್ಟು ತಿಳಿಸ್ಕೊಟ್ರೆ ಹೆಣ್ಮಕ್ಳು ಕೂಡ ಕಾತರದಿಂದ ಕಾಯ್ತಿರ್ತಾರೆ. ಇದನ್ನ ನಾವು ಫಾಲೋ ಮಾಡ್ತೀವಿ, ಇನ್ನೆಂದೇ ಆದರೂ ಮನೆಯಲ್ಲಿ ನಮಗೆ ನೆಮ್ಮದಿಯ ವಾತಾವರಣ ಇರಲಿ ಅಂತ ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸುಖ ಸಂಸಾರಕ್ಕೆ ಸಪ್ತಸೂತ್ರಗಳು ಅಂತ ಬರುತ್ತವೆ. ಏನು ಸಪ್ತಸೂತ್ರಗಳು ಅಂತಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಈ ಮದುವೆ ಅಂತಹದಾಗ ಸಪ್ತಪದಿ ಮಾಡಿಸಿ ಅಂತ ಯಾಕೆ ಬಡ್ಕೊಳ್ತೀನಿ ಅಂದರೆ, ಮನೆಯಲ್ಲಿ ಅಂತಹ ಆಗುಹೋಗುಗಳು ಏನಿರ್ತಾವೋ ಅದೆಲ್ಲದಕ್ಕೂ ಕೂಡ ಇದು ಆವಾಗ ಅಬ್ಸರ್ವ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಈ ಸಪ್ತಸೂತ್ರಗಳು ಅಂದರೆ ಸಪ್ತಪದಿಯ ಸಪ್ತ ಸಂದೇಶಗಳು ಅಷ್ಟೊಂದು ಅಭ್ಯುದಯದ ಫಲವನ್ನು ಅವ್ರಿಗೆ ಕೊಡುತ್ತವೆ. ಇದನ್ನು ಮಾಡಿಸಿರೋದಿಲ್ಲ, ನಾವು ಅಲ್ಲೂ ಮಾಡಲ್ಲ ಇಲ್ಲೂ ಮಾಡಲ್ಲ, ಮನೆ ದೇವ್ರಿಗೆ ಹೋಗದೇ ಇರೋದು, ಮನೆಯಲ್ಲಿ ಪೂಜೆನೂ ಮಾಡದೇ ಇರೋದು, ಮನೇಲಿ ಯಾವಾಗಲೂ ಎಷ್ಟೊತ್ತಿಗೋ ಎದ್ದೇಳೋದು, ಶಿಸ್ತು ಇಲ್ಲ, ಡಿಸಿಪ್ಲಿನ್ ಈ ತರಹದ್ದು ಹಾಕ್ಕೊಂಡಿಲ್ಲ, ಒಂದು ಟೈಮ್ ಟೇಬಲ್ ಇಲ್ಲ, ಹೇಗೆಂದರೆ ಹಾಗೆ ಬದುಕ್ತಿರ್ತೀವಿ. ಸೀರಿಯಸ್ ಆಗಿ ಇಂತಹ ಸಂದರ್ಭಕ್ಕೆ ಇದನ್ನು ಮಾಡಲೇಬೇಕು ಅಂತ ಕರೆಕ್ಟಾಗಿ ಆ ಕಾರ್ಯಾನುಕ್ರಮಣಿಕೆ ಅಂತ ಮಾಡ್ಕೊಂಡು ಯಾರು ಹೋಗ್ತಿರ್ತಾರೋ ಅವರಿಗೆ ಎಲ್ಲೂ ಕೂಡ ತೊಂದರೆ ಬರೋದಿಲ್ಲ. ಹೇಗಂದರೆ ಹೇಗೆ ಅಡ್ಡಾದಿಡ್ಡೆ ಮಾಡ್ತಿರ್ತೀವಿ, ಆವಾಗ ಆ ತರಹದ್ದು ಒಂದಕ್ಕೊಂದು ಮನೆಯಲ್ಲಿ ಸುಖ ಸೌಖ್ಯ ಸಂಸಾರ ಇದ್ದದ್ದು ಛಿದ್ರದ ಸಂಸಾರ ಆಗಿ ಹೊಡೆದೋಗಿರ್ತವೆ. ಅದಕ್ಕೊಂದು ತಂತ್ರ ಪದ್ಧತಿ ಮಾಡ್ಕೊಳ್ತೀನಿ ಅಂತಂದರೆ ಅದು ಹೆಣ್ಣು ಮಕ್ಕಳು ಈ ಪದ್ಧತಿಯನ್ನು ಅಳವಡಿಸಿ ಮಾಡ್ತೀನಿ ಅಂದರೆ ಕುಂಕುಮವನ್ನು ಕಲಿಸಿಬಿಟ್ಟು ಅದರಿಂದ ಈ ಒಂದು ಬೂರ್ಜ ಪತ್ರೆ ಆದರೆ ಬಹಳ ಉತ್ತಮ. ಎಲ್ಲಿ ಆ ಒಂದು ತಾಮ್ರದ ತಗಡು ಅಥವಾ ಬೂರ್ಜ ಪತ್ರೆ ಮೇಲೆ ಪೆನ್ನಿಂದ ಬರೆದು ಬಿಟ್ಟು ಅದರ ಮೇಲೆ ಅದೇ ಪೆನ್ನಿಂದ ಆ ಕುಂಕುಮವನ್ನು ಅದ್ದಿ ಅದರ ಮೇಲೆ ಇರ್ತಕ್ಕಂಥದ್ದು. ಅಂತಹ ಚಾರ್ಟ್ ಇದೀಗ ನಿಮ್ಮ ಮುಂದೆ ತೋರಿಸ್ತೀನಿ. ಅದನ್ನು ಮಾಡಿಕೊಂಡಾಗ ಶೀಘ್ರವಾಗಿ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಬೇಕು, ನಮಗೆ ಸಂಸಾರದಲ್ಲಿ ಸುಖ ಸೌಖ್ಯ ನಮಗೆ ಬೇಕು ಅಂತಕ್ಕಂಥವ್ರು ಈ ತಂತ್ರವನ್ನು ಬಳಸ್ತಾರೆ. ಇದೀಗ ನಿಮ್ಮ ಮುಂದೆ ಈ ಒಂದು ತಂತ್ರ ಪದ್ಧತಿ. ಕ್ಲೀಂ ಸಂ ಸೌಂ ಯಂ. ಕ್ಲೀಂ ಕೆಳಗಡೆ 4, ಸಂ ಕೆಳಗಡೆ 11, ಸೌಂ ಕೆಳಗಡೆ 2, ಯಂ ಕೆಳಗಡೆ 7. ಕ್ಷ್ಮಾಂ ಶ್ರೀಂ ಕ್ಲೀಂ ಈಂ. ಕ್ಷ್ಮಾಂ ಕೆಳಗಡೆ 5, ಶ್ರೀಂ ಕೆಳಗಡೆ 8, ಕ್ಲೀಂ ಕೆಳಗಡೆಯೂ ಕೂಡ 8, ಈಂ ಕೆಳಗಡೆ ಕೂಡ 7. ಕ್ರೋಂ ಭ್ರೂಂ ಆಂ ರಂ. 10, 5, 8, 1. ಸಂ ರಂ ಶಂ ಹಂ. 4, 5, 6, 9. ಈ ಚಾರ್ಟನ್ನು ನೀವು ಬರೆದುಕೊಳ್ತಾ ಬಹಳ ಪ್ರಮುಖವಾಗಿ ಧೂಪದೀಪದಿಂದ ನೈವೇದ್ಯ ನೀರಾಜನ ಏನು ನಿಮಗೆ ಇರುತ್ತೋ, ಆದರೆ ಈ ಕಾಳು ಮೆಣಸು ಸ್ವಲ್ಪ ಬೆಲ್ಲ ಹಾಕಿ ನೀವು ನೈವೇದ್ಯ ಮಾಡ್ತಕ್ಕಂಥದ್ದಾದರೆ ಈ ಒಂದು ತಾಂತ್ರಿಕ ಪದ್ಧತಿಗೆ ಶೀಘ್ರಗತಿಯ ಫಲ ಕೊಡ್ತಕ್ಕಂಥದ್ದು. ಏನೆಲ್ಲ ಮನೆಯಲ್ಲಿ ತುಂಬ ಜೋರು ಗಲಾಟೆಗಳು ಘರ್ಷಣೆಗಳು ಆಗ್ತಿರ್ತಾವೋ ಒಟ್ಟಾರೆ ನಿಮ್ಮ ನೆಮ್ಮದಿಗೆ ಭಂಗವಾದ ನಂತರ ಇದನ್ನು ಮಾಡಿಕೊಳ್ತಾ ಈ ಕಾಳು ಮೆಣಸಿನ ಸಮೇತವಾಗಿ ನಿಮ್ಮಲ್ಲಿ ಈ ಯಂತ್ರವನ್ನು ಏನಂದರೆ ಕೊನೆಯದಾಗಿ ಅಂದರೆ 30 ದಿನ ಆದ ನಂತರ ಇದನ್ನು ನೀರಿಗೆ ಬಿಡಬೇಕು ಅಂತಿದೆ. ನೀರಿಗೆ ಬಿಡ್ತಕ್ಕಂಥ ಪದ್ಧತಿ ಹರಿಯೋ ನೀರಿಗೆ ಆಗಿರ್ಬೋದು ಅಥವಾ ಕೆರೆ ಕುಂಟೆ ಅಂಥ ಕಡೆ ಕೆಲವೊಂದು ಕಾಳು ಮೆಣಸಿನ ಸಮೇತವಾಗಿ ಈ ಯಂತ್ರವನ್ನು ನೀರಿಗೆ ಬಿಡ್ತಕ್ಕಂಥದ್ದು. ಕೃಷ್ಣಾರ್ಪಣ. ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಇದರ ಮುಖಾಂತರ ನಮಗೆ ತೊಲಗಲಿ ಅಂತಕ್ಕಂಥದ್ದನ್ನು ಮಾಡಿಕೊಳ್ತೀವಿ. ಸೊ ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಲೆಸಬೇಕು ಅಂತಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಒಂದು ತಾಂತ್ರಿಕ ಪದ್ಧತಿಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಪ್ರಾರಂಭದಿಂದ ಹಿಡಿದು ಕೊನೆ ತನಕ ಏನು ಮಾಡಬೇಕು ಅಂತ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಮನೆಯಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಜಗಳಗಳು, ಅಶಾಂತಿಯ ವಾತಾವರಣ ಇದೆ, ಪದೇ ಘಟನೆಗಳಾಗ್ತಾ ಇದೆ ಅಂತಂದರೆ ಚಿಂತನೆ ಮಾಡಕ್ಕೆ ಹೋಗ್ಬೇಡಿ. ಸೊ ಹೆಣ್ಮಕ್ಳು ಕೇಳಿಸ್ಕೊಂಡಿಲ್ಲ, ನೋಡಿಲ್ಲ ಕೂಡ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನೀವು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.